ಬರುವಂತ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೋಕಸಭೆ ಸ್ಥಾನ ಗೆಲ್ಲಬೇಕಾದ್ರೆ ಅದರಲ್ಲಿ ತಮ್ಮ ಪಾತ್ರ ಬಹಳ ಪ್ರಮುಖವಾದ. ತಾವು ಯಾವ ರೀತಿ ಕೆಲಸ ಮಾಡ್ತೀರಿ ಪಕ್ಷದ ಪರವಾಗಿ, ಯಾವ ರೀತಿ ನಮ್ಮ ಪಕ್ಷದ ಅಭಿವೃದ್ಧಿ ಕಾರ್ಯಗಳನ್ನ ಮನೆಗೆ ಮುಟ್ಟಿಸ್ತೀರಿ, ಯಾವ ರೀತಿ ನಮ್ಮ ಪಕ್ಷದ ಗ್ಯಾರಂಟಿಗಳನ್ನ ಮನೆಗೆ ಮುಟ್ಟಿಸ್ತೀರಿ, ಅದರ ಮೇಲೆ ನಮ್ಮ ಅಭ್ಯರ್ಥಿಗಳ ಗೆಲುವು ಮುಖ್ಯವಾಗಿದೆ. ನನ್ನ ಕಳಕಳಿ ವಿನಂತಿ ಅಂದ್ರೆ ವಿಶೇಷವಾಗಿ ನಮ್ಮ ಗ್ಯಾರಂಟಿಗಳನ್ನ ಮನೆಗೆ ಮುಟ್ಟಿಸ್ಬೇಕು. ಅದರಿಂದ ಆಗಿರೋ ಲಾಭಗಳನ್ನ ವಿಶೇಷವಾಗಿ ಬಡವರಿಗೆ ಆ ಲಾಭದ ಅರಿವನ್ನು ಮೂಡಿಸುವಂತ ಪ್ರಯತ್ನ ನಿಮ್ಮಿಂದ ಆದಾಗ ನಾವು ಇಲ್ಲಿ ಗೆಲ್ಲಬಹುದು, ಇಡೀ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಲಿಕ್ಕೆ ಅನುವು ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾವಾಗ ಕಾಂಗ್ರೆಸ್ ಪಕ್ಷ ಅದು ಕೇಂದ್ರದಲ್ಲಿ ಇರಬಹುದು, ರಾಜ್ಯದಲ್ಲಿ ಇರಬಹುದು, ಸರ್ಕಾರ ರಚನೆ ಆದಾಗ ನಿಮ್ಮ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ ಕೆಲಸ ಮಾಡಿದ ನಾವು ನೋಡಿದ್ವಿ. ಹೀಗಾಗಿ ಈ ಆಧಾರದ ಮೇಲೆ ತಾವು ಕಾಂಗ್ರೆಸ್ಸಿನ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಮತ್ತು ಹೆಚ್ಚಿನ ಶಕ್ತಿಯನ್ನು ಈ ಚುನಾವಣೆಯಲ್ಲಿ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಕೊಡಬೇಕಾಗಿದೆ. ಎಷ್ಟು ಸ್ಥಾನ ಹೆಚ್ಚು ಗೆಲ್ತೀವಿ ಅಷ್ಟು ಶಕ್ತಿ ಅವರಿಗೆ ರಾಜಕೀಯವಾಗಿ ಬರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಈ ಚುನಾವಣೆ ಬಹಳ ಮಹತ್ವದ್ದಾಗಿದೆ. ನಾವೆಲ್ಲ ಗ್ಯಾರಂಟಿ ಕೊಟ್ಟಿದ್ದೀವಿ. ಆ ಗ್ಯಾರಂಟಿ ಮಹಿಳೆಯರಿಗೆ ವಿಶೇಷವಾಗಿ ತಾವು ಮನವರಿಕೆ ಮಾಡಿಕೊಡ್ಬೇಕು. ಹಿಂದೆ ಚುನಾವಣೆಯಲ್ಲಿ ನಾವೆಲ್ಲ ತಮಗೆಲ್ಲ ಭರವಸೆ ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದ್ರೆ ನಾವು ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಏನು ಹೇಳಿದ್ದೀವಿ ಆ ರೀತಿ ನಾವು ನಡೆದಿದ್ದೀವಿ ಅನ್ನೋದನ್ನ ತಾವು ಮತದಾರರಿಗೆ ಮನವರಿಕೆ ಕೊಡುವಂತ ಪ್ರಯತ್ನ ಆದಾಗ ಮಾತ್ರ ನಾವು ಖಂಡಿತವಾಗಿ ಗೆಲ್ತೀವಿ. ಮತ್ತು 10 ವರ್ಷಗಳ ಮೋದಿ ಸರ್ಕಾರದ ವೈಫಲ್ಯವನ್ನು ಕೂಡ ತಾವು ಹೇಳಬೇಕಾಗುತ್ತೆ. ಅವ್ರು ಹೇಳಿರುವಂತ ಸುಳ್ಳು ಭರವಸೆ ಇರ್ಬೋದು, ಭಾಷಣಗಳಿರ್ಬೋದು, ಜನರನ್ನ ದಾರಿ ತಪ್ಪಿಸುವಂತ ಪ್ರಯತ್ನ 10 ವರ್ಷಗಳಲ್ಲಿ ಆಗಿದೆ ಅನ್ನೋದು ಕೂಡ ನೀವು ಮತದಾರರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಆಗಬೇಕಾದ. ಅದು ನದಿ ಜೋಡಣೆ ಇರಬಹುದು, ಅವ್ರ ಪಕ್ಷದ ಬಹಳ ಹಳೆಯ ಹೇಳಿಕೆ, ಅದು ಇಂದುವರೆಗೂ ಕೂಡ ಮಾಡ್ಲಿಕ್ಕೆ ಆಗಿಲ್ಲ. ಬುಲೆಟ್ ಟ್ರೈನ್ ಇರಬಹುದು, ಹಲವಾರು ಕಾರ್ಯಕ್ರಮ ನಮ್ಮ ಅವಧಿಯಲ್ಲಿ ಕೂಡ ಆದ್ರೂ ಕೂಡ ನಾವು ಜಾಸ್ತಿ ಪ್ರಚಾರ ಪಡ್ಲಿಕ್ಕೆ ಹೋಗಿಲ್ಲ ನಾವು. ಆದ್ರೆ ಮೋದಿ ಅವರು, ಮೋದಿ ಸರ್ಕಾರ ಯಾವುದೇ ಸಣ್ಣ ಒಂದು ಕಾರ್ಯಕ್ರಮ ಕೂಡ ಒಂದು ಪ್ರಚಾರ ಬಹಳ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸೊ ಹೀಗಾಗಿ 50 ವರ್ಷಗಳ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಆಸ್ಪತ್ರೆ ಕಟ್ಟುವಂತ ಕೆಲಸ ಮಾಡಿದೆ, ಡ್ಯಾಮ್ಗಳನ್ನ ಕಟ್ಟುವಂತ ಕೆಲಸ ಮಾಡಿದೆ, ಸರ್ಕಾರಿ ಶಾಲೆಗಳನ್ನ ಕಟ್ಟುವಂತ ಪ್ರಯತ್ನ ನಮ್ಮ 50 ವರ್ಷಗಳ ಅವಧಿಯಲ್ಲಿ ಆಗಿರೋದನ್ನ ನಾವು ಮತದಾರರಿಗೆ ಹೇಳುವಂತ ಪ್ರಯತ್ನ ಆಗಬೇಕು. ಮತ್ತು ಈ 10 ವರ್ಷ ಮೋದಿ ಅವರ ಭಾಷಣದಲ್ಲಿ ನಾವು ಕಾಲಹರಣ ಆಗಿದೆ. ಅದಕ್ಕಾಗಿ ಮತ್ತೊಂದು ಬಾರಿ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಆಗಬೇಕು, ಸಮಾನ ಮನಸ್ಕರ ಸರ್ಕಾರ ಆಗಬೇಕು, ಸಮಾನತೆ ಇರುವ ಸರ್ಕಾರ ಕೇಂದ್ರದಲ್ಲಿ ಬರಬೇಕನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ತಾವು ಖಂಡಿತವಾಗಿ ಚಾಮರಾಜನಗರ ಇರಬಹುದು, ಮೈಸೂರು ಇರಬಹುದು, ಇನ್ನಿತರ ಎಲ್ಲ ಲೋಕಸಭೆ ಸ್ಥಾನಗಳನ್ನ ಕಾಂಗ್ರೆಸ್ಸಿಗೆ ತಾವು ಆಶೀರ್ವಾದ ಮಾಡಬೇಕು, ಸಿದ್ದರಾಮಯ್ಯ ಕೈಯನ್ನು ಬಲಪಡಿಸಬೇಕು.